ನಮಸ್ಕಾರ. ಪ್ರಥಮ PUC ಸಂಸ್ಕೃತ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತು ನಾವು ಮೊದಲನೇ ಪಾಠವನ್ನು ನೋಡೋಣ. ಇಷ್ಟು ದಿನಗಳ ಕಾಲ ನಾವು ಭೂಮಿಕಾ ವಿಭಾಗವನ್ನು ಹಾಗೆಯೇ ಪ್ರಾರಂಭಿಕ ವ್ಯಾಕರಣವನ್ನು ತಿಳ್ಕೊಂಡಿದ್ದೇವೆ. ಇವತ್ತು ನಾವು ಮೊದಲನೇ ಪಾಠವಾದಂತಹ ದ್ವೇ ವಿದ್ಯೆ ವೇದಿತವ್ಯೇ ಎನ್ನುವಂತಹ ಉಪನಿಷತ್ತಿಗೆ ಸಂಬಂಧಪಟ್ಟಂತಹ ಈ ಲೆಸನ್ನನ್ನು ನೋಡೋಣ. ದ್ವೇ ವಿದ್ಯೆ ವೇದಿತವ್ಯೇ ಎನ್ನುವಂತಹ ಪಾಠ ಮುಂಡಕೋಪನಿಷತ್ತಿನ ಪ್ರಥಮ ಖಂಡದಿಂದ ತೆಗೆದುಕೊಂಡಿರುವಂಥದ್ದು. ಅದರ ಪೀಠಿಕಾ ವಿಭಾಗವನ್ನು ನೋಡೋದಾದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಶ್ಚೇತಿ ಪ್ರಸಿದ್ಧಾ ಚತ್ವಾರೋ ವೇದಾ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ ಎನ್ನುವಂತಹ 4 ವೇದಗಳು ಅತ್ಯಂತ ಪ್ರಸಿದ್ಧವಾಗಿ ಇರುವಂಥದ್ದು. ನೀವು ಭೂಮಿಕಾ ವಿಭಾಗದಲ್ಲೇನೆ ವೇದಗಳು, ವೇದಾಂಗಗಳು, ಉಪನಿಷತ್ ಇದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ. ಆದ್ರೂ ಮತ್ತೊಮ್ಮೆ ಇಲ್ಲಿ ಪೀಠಿಕೆಯಲ್ಲಿ ಬರುವಂತಹ ಕಾರಣದಿಂದ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. ಪ್ರತಿ ಏಕಸ್ಮಿನ್ನಪಿ ವೇದೆ ಸಂಹಿತಾ, ಬ್ರಾಹ್ಮಣಂ, ಆರಣ್ಯಕಂ, ಉಪನಿಷದಿತಿ ಚತ್ವಾರೋ ವಿಭಾಗಾಃ ಸಂತಿ. ಈ 4 ವೇದಗಳಲ್ಲೂ ಕೂಡ ಪ್ರತಿ ವೇದದಲ್ಲೂ 4 ವಿಭಾಗಗಳಾಗಿ ಮಾಡಿದ್ದಾರೆ. ಬ್ರಾಹ್ಮಣ, ಆರಣ್ಯಕ, ಉಪನಿಷತ್, ಸಂಹಿತಾ ಎನ್ನುವಂತಹ 4 ವಿಭಾಗ. ಸಂಹಿತೆಯಲ್ಲಿ ಏನಿರುತ್ತೆ, ಬ್ರಾಹ್ಮಣದಲ್ಲಿ ಏನಿರುತ್ತೆ, ಆರಣ್ಯಕದಲ್ಲಿ ಏನಿರುತ್ತೆ, ಉಪನಿಷತ್ನಲ್ಲಿ ಏನಿರುತ್ತೆ ಅನ್ನುವಂಥ ವಿಚಾರವನ್ನು ತಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ. ವೇದಾನಾಂ ಅಂತೆ ವಿದ್ಯಮಾನತ್ವಾತ್ ಉಪನಿಷದಾಂ ವೇದಾಂತ ಇತ್ಯಪಿ ನಾಮ ವರ್ತತೆ. ಹಾಗೆಯೇ ವೇದದ ಅಂತೆ ಕೊನೆಯಲ್ಲಿ ಬರುವಂತಹ ಕಾರಣದಿಂದ ಉಪನಿಷತ್ತನ್ನು ವೇದಾಂತ ಅಂತಲೂ ಇನ್ನೊಂದು ಹೆಸರಿನಿಂದ ಕರೀತಾರೆ. ಉಪನಿಷತ್ ಶಬ್ದ ಉಪ ನಿ ಇತಿ ಉಪಸರ್ಗದ್ವಯಪೂರ್ವಕಾತ್ ವಿಶರಣ ಗತಿ ಅವಸಾದನಾರ್ಥಕ ಸದ್ಧಾತೋ ಕ್ವಿಪ್ ಪ್ರತ್ಯಯಯೋಗೇನ ನಿಷ್ಪನ್ನ. ಈ ಉಪನಿಷತ್ ಎನ್ನುವಂತಹ ಶಬ್ದ ಹೇಗೆ ಹುಟ್ಕೊಂತು, ಈ ಉಪನಿಷತ್ ಶಬ್ದದ ವ್ಯುತ್ಪತ್ತಿ ಏನು ಅಂತಂದರೆ ಇದು ನಿಮಗೆ ಮುಂದೆ ವ್ಯಾಕರಣದಲ್ಲಿ ಬರುತ್ತೆ. ಇವಾಗ ಹಾಗೆ ಹೇಳ್ಕೊಂಡು ಹೋಗ್ತೇನೆ. ಉಪ ಮತ್ತು ನಿ ಎನ್ನುವಂತಹ 2 ಉಪಸರ್ಗಗಳು. ಆ ಉಪಸರ್ಗಕ್ಕೆ ಕ್ವಿಪ್ ಎನ್ನುವಂತಹ ಪ್ರತ್ಯಯ ಬಂದು ಉಪನಿಷತ್ ಎನ್ನುವಂತಹ ಗತಿ ಅವಸಾದನಾರ್ಥ. ಗತಿ ಅಂದರೆ ಚಲನೆ ಇರುವಂಥದ್ದು, ಅವಸಾದನ ಅಂದರೆ ಎಂಡಿಂಗ್ ಇರುವಂಥದ್ದು. ಈ ಅರ್ಥಗಳನ್ನು ಕೊಡುವಂತಹ ಸದ್ ಎನ್ನುವಂತಹ ಧಾತುವಿಗೆ ಕ್ವಿಪ್ ಪ್ರತ್ಯಯ ಬಂದು ಉಪನಿಷತ್ ಎನ್ನುವಂತಹ ಶಬ್ದ ಹುಟ್ಟುಕೊಂಡಿತು. ತದರ್ಥಸ್ತು ಸಮೀಪಸ್ಥಾಯ ಶಿಷ್ಯಾಯ ಗುರುಣ ಬೋಧ್ಯಮಾನ ಅಧ್ಯಾತ್ಮ ವಿದ್ಯಾ ಇತಿ. ಹಾಗಾದರೆ ಈ ಉಪನಿಷತ್ ಶಬ್ದದ ಅರ್ಥ ಏನು ಅಂತಂದರೆ ಸಮೀಪಸ್ಥಾಯ ಶಿಷ್ಯಾಯ, ಗುರುವಿನ ಹತ್ತಿರಕ್ಕೆ ಬಂದಂತಹ ಶಿಷ್ಯನಿಗೆ ಗುರುವು ಬೋಧಿಸುವಂತಹ ಯಾವ ಅಧ್ಯಾತ್ಮ ವಿದ್ಯೆ ಇದೆಯೋ ಅದನ್ನೇ ಉಪನಿಷತ್ ಅಂತ ಕರೀತಾರೆ. ಇದು ಅಧ್ಯಾತ್ಮ ಅಂದ್ರೇನು, ಲೌಕಿಕ ಅಂದ್ರೇನು, ಇದೆಲ್ಲ ಒಂದು ಹಂತಕ್ಕೆ ನಿಮ್ಗೆ ಅರ್ಥ ಆಗಿರುತ್ತೆ. ಸಮಯ ಬಂದಾಗ ಅದನ್ನು ಹಾಗಾಗಿ ಹೇಳ್ತಾ ಹೋಗ್ತೇವೆ. ಉಪಲಭ್ಯಮಾನಾಸು ಶತಾಧಿಕೋಪನಿಷತ್ಸು ಈಶಾದಿ 10 ಉಪನಿಷದಃ ಪ್ರಸಿದ್ಧಃ. ಉಪಲಭ್ಯಮಾನಾಸು ನಮಗೆ ಸಿಕ್ಕಿರುವಂತಹ ಅಂದರೆ ನಮಗೆ ಉಪಲಬ್ಧಿ ಇರುವಂತಹ 100ಕ್ಕೂ ಅಧಿಕವಾದಂತಹ ಉಪನಿಷತ್ತುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಉಪನಿಷತ್ತುಗಳು ಅಂತಂದರೆ ಈಶಾದಿ 10 ಉಪನಿಷದಃ. ಈಶಾದಿ ಅಂತಂದ್ರೆ ಮೊದಲನೇ ಉಪನಿಷತ್ ಈಶಾವಾಸ್ಯೋಪನಿಷತ್ ಅಂತ. ಆದ್ದರಿಂದ ಈಶಾದಿ 10 ಅಂತ ಕರೀತಾರೆ. ಯಾವ್ಯಾವುದು ಅಂತಂದರೆ ಈಶ, ಖೇನ, ಕಟ, ಪ್ರಶ್ನ, ಮುಂಡಕ, ಮಾಂಡುಕ್ಯ, ಐತ್ತರೇಯ, ತೈತ್ತರೀಯ, ಛಾಂದೋಗ್ಯ, ಬೃಹದಾರಣ್ಯಕ ಎನ್ನುವಂತಹ 10 ಉಪನಿಷತ್ತುಗಳು ಅತ್ಯಂತ ಪ್ರಸಿದ್ಧವಾದಂತಹ ಉಪನಿಷತ್ತುಗಳು. ತಾಸು ಮುಂಡಕೋಪನಿಷತ್ ಅನ್ಯತಮ. ಅದರಲ್ಲಿ ಮುಂಡಕೋಪನಿಷತ್ ಕೂಡ ಒಂದು. ಪ್ರಕೃತಃ ದ್ವೇ ವಿದ್ಯೆ ವೇದಿತವ್ಯೇ ಇತಿ ಪಾಠ ಅಥರ್ವವೇದ
ಅಂತರ್ಗತಾಯಾಃ ಮುಂಡಕೋಪನಿಷದಃ ಪ್ರಥಮಖಂಡಾತ್ ಸಂಗ್ರಹೀತಃ. ಪ್ರಸ್ತುತ ಈ ದ್ವೇ ವಿದ್ಯೆ ವೇದಿತವ್ಯೇ ಎನ್ನುವಂತಹ ಪಾಠ ಅಥರ್ವ ವೇದದಲ್ಲಿ ಬರುವಂತಹ ಮುಂಡಕೋಪನಿಷತ್ನ ಮೊದಲನೇ ಖಂಡ ಅಂದರೆ ಮೊದಲನೇ ಭಾಗ ಅಥವಾ ಮೊದಲನೇ ಪಾರ್ಟ್ನಿಂದ ತೆಗೆದುಕೊಂಡಿರುವಂಥದ್ದು. ಅಸ್ಮಿನ್ ಪಾಠೆ ಶೌನಕಃ ಇತಿ ಗೃಹಸ್ಥಃ ಅಧ್ಯಾತ್ಮವಿದ್ಯಾಂ ಪ್ರಾಪ್ತುಂ ಅಂಗಿರಸಃ ಸಮೀಪಂ ಗತ್ವಾ ವಿದ್ಯಾವಿಷಯಕಂ ಪ್ರಶ್ನಂಚ ಪೃಚ್ಛತಿ. ಹಾಗೆಯೇ ಈ ಪಾಠದಲ್ಲಿ ಶೌನಕ ಎನ್ನುವಂತಹ ಗೃಹಸ್ಥ ಅಂದರೆ ಗೃಹೇಸ್ಥ, ಮನೆಯಲ್ಲಿ ಇರುವಂಥವನು. ನಾವು ಲೌಕಿಕವಾಗಿ ಹೇಳಬೇಕು ಅಂತಂದರೆ ವಿವಾಹ ಆಗಿರುವಂಥವನು ಅಂತ ಅರ್ಥ. ಅಂತಹ ಶೌನಕ ಎನ್ನುವಂಥವನು ಅಧ್ಯಾತ್ಮವಿದ್ಯಾಂ ಪ್ರಾಪ್ತುಂ, ಅಧ್ಯಾತ್ಮವಿದ್ಯೆಯನ್ನು ಪಡೆಯುವುದಕ್ಕೋಸ್ಕರವಾಗಿ. ಇಲ್ಲಿ ಅಧ್ಯಾತ್ಮ ಅಂತಂದರೆ ಲೌಕಿಕ ಅಧ್ಯಾತ್ಮ ಅಂತ ಅರ್ಥ. ಲೌಕಿಕ ವಿದ್ಯೆಗಳೆಲ್ಲವೂ ಕೂಡ ಶರೀರಕ್ಕೆ ಸಂತೋಷವನ್ನುಂಟು ಮಾಡುವಂತಹ ಏನೆಲ್ಲ ವಿದ್ಯೆಗಳಿದೆಯೋ ಅದನ್ನೆಲ್ಲವನ್ನು ಲೌಕಿಕ ವಿದ್ಯೆ ಅಂತ ಕರಿತೇವೆ. ಹಾಗೆಯೇ ಅಧ್ಯಾತ್ಮ ವಿದ್ಯೆ ಅಂದರೆ ಶಾಶ್ವತವಾದಂತಹ ಸಂತೋಷವನ್ನು ಮನಸ್ಸಿಗೆ ಕೊಡುವಂತಹ ವಿದ್ಯೆ ಏನಿದೆಯೋ ಅದನ್ನು ಅಧ್ಯಾತ್ಮ ವಿದ್ಯೆ ಅಂತ ಕರಿತೇವೆ. ಹಾಗಾದರೆ ಅಂತಹ ಅಧ್ಯಾತ್ಮ ವಿದ್ಯೆಯನ್ನು ಪಡೆಯುವುದಕ್ಕೋಸ್ಕರವಾಗಿ ಅಂಗಿರಸರ ಹತ್ತಿರಕ್ಕೆ ಹೋಗಿ ವಿದ್ಯೆಗೆ ಸಂಬಂಧಪಟ್ಟಂತಹ, ಇಲ್ಲಿ ನಾವು ನಮ್ಮ ತರಹ ಫ್ರೀ ಕೆಜಿಗೆ ಹೋದರೂ ಮದುವೆ ಹಾಕ್ಕೊಂಡು ಅಂತ ಅಂದ್ಕೋಬಾರದು. ಈ ಅಧ್ಯಾತ್ಮ ವಿದ್ಯೆಯನ್ನು ಅಧ್ಯಯನ ಮಾಡಲಿಕ್ಕೆ ಒಂದು ಗುರುಗಳ ಹತ್ತಿರಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ಅಧ್ಯಯನ ಆಗಿರಬೇಕು ಅನ್ನುವಂಥ ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ಇಷ್ಟನ್ನು ಅಧ್ಯಯನ ಮಾಡಿಕೊಂಡೇ ಹೋಗಿರಬೇಕು, ವೇದಗಳನ್ನು, ವೇದಾಂಗಗಳನ್ನು, ಹಾಗೆಯೇ ಷಡಂಗಗಳನ್ನು ಅಧ್ಯಯನ ಮಾಡಿಕೊಂಡೇ ಹೋಗಿರಬೇಕು ಅನ್ನುವಂಥ ಅನೇಕ ನಿಯಮಗಳನ್ನು ಹೇಳ್ತಾರೆ. ಅಷ್ಟನ್ನು ಅಧ್ಯಯನ ಮಾಡ್ಕೊಂಡು ಹೋಗಬೇಕು ಅಧ್ಯಾತ್ಮ ವಿದ್ಯೆ ಬಗ್ಗೆ ತಿಳಿಲಿಕ್ಕೆ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಸೇರ್ಕೊಳ್ಳಿಕ್ಕೆ ಹೋದ್ರು, ಏನೂ ಬರ್ತಾ ಇರಲಿಲ್ಲ, ಸ್ಟೇಜ್ ಆದರೂ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಓದ್ತಾ ಇದ್ರ ಅವಾಗ ಅಂತೆಲ್ಲ ನಾವು ಸಂಶಯವನ್ನು ಹುಟ್ಟಾಕ್ಕೋಬಾರ್ದು ನಮ್ಮ ಮನಸ್ಸಿನಲ್ಲಿ. ನಾವು ಇಲ್ಲಿ ಹೇಳಿರುವಂಥ ಅಷ್ಟಷ್ಟೇ ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಹೋಗಬೇಕು. ಇಲ್ಲಿ ನಿಮಗೆ ತುಂಬ ವಿಸ್ತಾರವಾಗಿ ವಿಷಯವನ್ನು ಕೊಟ್ಟರೆ ಅದು ಒಂದು ಉಪನಿಷತ್ತೇನೆ, ಇಲ್ಲಿ ಕೊಟ್ಟಿರುವಂತಹ ಒಂದು ಉಪನಿಷತ್ತೇನೆ ಒಂದು ಬುಕ್ಸ್ ಆಗಿಬಿಡುತ್ತೆ. ಆದ್ದರಿಂದ ಇಲ್ಲಿ ಸಂಕ್ಷಿಪ್ತವಾಗಿ ಉಪನಿಷತ್ತಿನ ಆಳ ಮತ್ತು ವಿಸ್ತಾರವನ್ನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿದುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಪಾಠ ಅಷ್ಟೇ. ವಿದ್ಯೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಅಂಗಿರಸರ ಹತ್ತಿರಕ್ಕೆ ಹೋಗಿ ಕೇಳ್ತಾರೆ. ಗುರುಹು ತಸ್ಮೈ ಅಕ್ಷರಂ ಉಪದಿಶತಿ. ಆವಾಗ ಗುರುಗಳಾದಂತಹ ಅಂಗಿರಸರು ಅವರಿಗೆ ಅಕ್ಷರವನ್ನು ಉಪದೇಶ ಮಾಡ್ತಾರೆ. ವಿಶ್ವಮಿದಂ ಅಕ್ಷರಾತ್ ಸಂಭವತಿ ಇತಿ ಪ್ರತಿಪಾದಯತಿ. ಹಾಗೆಯೇ ಅವರು ಈ ಉಪನಿಷತ್ನಲ್ಲಿ ಹೇಳಿರುವಂಥದ್ದು ಅಕ್ಷರದಿಂದಲೇ ಈ ವಿಶ್ವದ ಸೃಷ್ಟಿಯಾಯಿತು ಅನ್ನುವಂಥ ವಿಚಾರವನ್ನು ಅವನಿಗೆ ಅಂದರೆ ಶೌನಕನಿಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನಾವು ಅಕ್ಷರ ಅಂದ ತಕ್ಷಣ ಏನು, ಹಾಗಾದರೆ ಏನು ಈ ಉಪನಿಷತ್ತುಗಳಲ್ಲಿ ಏನು ಹೇಳುತ್ತೆ ಅಂತಂದರೆ ಈ ಪ್ರಪಂಚದ ಸೃಷ್ಟಿ ಹೇಗಾಯಿತು, ಮನುಷ್ಯನ ಸೃಷ್ಟಿ ಹೇಗಾಯಿತು, ಈ ಪ್ರಪಂಚದ ಮೂಲ ಯಾವುದು ಅನ್ನುವಂತಹ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳಿಸ್ಕೊಡುವಂಥದ್ದೇ ಉಪನಿಷತ್ತುಗಳು ಅಂತ ಕರೆಸ್ಕೊಳ್ಳುತ್ತೆ. ಈ ಪೃಥ್ವಿಯ ಆದಿ ಭಾಗವನ್ನು ಹೇಗೆ ಸೃಷ್ಟಿಯಾಯಿತು ಅನ್ನುವಂಥ ವಿಚಾರವನ್ನು ಒಂದೊಂದು ಉಪನಿಷತ್ತುಗಳು ಒಂದೊಂದು ರೀತಿಯ ಶಬ್ದವನ್ನು ಬಳಸಿ ಹೇಳುತ್ತೆ. ಆದರೆ ಎಲ್ಲ ಉಪನಿಷತ್ತುಗಳು ಹೇಳುವಂತಹ ಮೂಲ ಸತ್ವ ಒಂದೇನೇ ಆಗಿರುತ್ತೆ. ಅದನ್ನು ನಾವು ಕರೆಕ್ಟಾಗಿ ತಿಳ್ಕೋಬೇಕು. ಬಟ್ ಹೇಳುವಂತಹ ಶಬ್ದಗಳು ಬೇರೆ ಬೇರೆ. ಈ ಮುಂಡಕೋಪನಿಷತ್ನಲ್ಲಿ ಅಕ್ಷರದಿಂದಲೇ ಪೃಥ್ವಿಯ ಸೃಷ್ಟಿ ಅನ್ನುವಂಥ ವಿಚಾರವನ್ನು ನಮಗೆ ತಿಳಿಸ್ಕೊಡುತ್ತೆ ಈ ಮುಂಡಕೋಪನಿಷತ್ತು. ಹಾಗಾದರೆ ಅಕ್ಷರ ಅಂದ ತಕ್ಷಣ ನಮಗೇನು ಬರುತ್ತೆ, ಲೆಟರ್ಸ್ ಅಂತ ಗೊತ್ತಾಗತ್ತೆ. ಆದರೆ ಆ ಅಕ್ಷರಕ್ಕೂ ಲೆಟರ್ಸ್ಗೂ ಏನು ವ್ಯತ್ಯಾಸ, ಏನು ಯಾವುದಿದು ಅಂತ ನಾವು ಪ್ರಶ್ನೆಯನ್ನು ಮಾಡ್ಕೊಳ್ಳೋದಾದರೆ ಹೇಳ್ತಾರೆ, ಅಸ್ಯಾಂ ಉಪನಿಷದಿ ವಿಶ್ವಸ್ಯ ಉತ್ಪತ್ತಿ ಅಕ್ಷರಾತ್ ಇತಿ ಉಕ್ತಂ. ಈ ಉಪನಿಷತ್ನಲ್ಲಿ ವಿಶ್ವದ ಉತ್ಪತ್ತಿ ಅಂದರೆ ಹುಟ್ಟು ಬೆಳವಣಿಗೆ ಹೇಗಾಯಿತು ಅಂತಂದರೆ ಅಕ್ಷರದಿಂದಲೇ ಅಂತ ಹೇಳಿದ್ರು. ಕಿಂ ತದಕ್ಷರಮಿತಿ ಚೇತ್ ನ ಕ್ಷರತಿ ಇತ್ಯಕ್ಷರಂ. ಹಾಗಾದ್ರೆ ಇಲ್ಲಿ ಅಕ್ಷರ ಅಂದರೆ ಏನು ಅಂತಂದರೆ ನ ಕ್ಷರತಿ ಇತಿ ಅಕ್ಷರಂ. ಕ್ಷರತಿ ಅಂದರೆ ಯಾವುದಕ್ಕೆ ನಾಶ ಇಲ್ಲವೋ ಅದನ್ನೇ
ಅಕ್ಷರ ಅಂತ ಕರೀತಾರೆ. ಹಾಗೇನೆ ಅರ್ಥಾತ್ ದೃಶ್ಯಮಾನಂ ಅನುಭೂಯಮಾನಂಚೇದಂ ವಿಶ್ವಂ ಸಂಭೂತಂ ಇತ್ಯುಕ್ತಂ ಭವತಿ. ನಮಗೆ ಕಾಣುವಂತಹ ನಮ್ಮ ಶರೀರ ಅಥವಾ ಮನಸ್ಸು ಅನುಭವಿಸುವಂತಹ ಈ ವಿಶ್ವ ಇದೆಯಲ್ವಾ, ಅದು ಹುಟ್ಟಿತು ಅಂತ. ಅಂದರೆ ಯಾವುದು ನಾಶವಿಲ್ಲದ್ದೋ ಅದರಿಂದ ಈ ಪ್ರಪಂಚ ಹುಟ್ಟಿತು ಅಂತ ಹೇಳ್ತಾರೆ. ತೇನ ವಿಶ್ವಂ ಕಾರ್ಯಮಿತಿ ಸಂಪನ್ನಂ. ಈ ವಿಶ್ವ ಕಾರ್ಯ ಅಂತಲೇ ಹುಟ್ಟಿತು. ಅಂದರೆ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ಪರಮಾತ್ಮನಿಂದಲೇ ಈ ಭೂಮಿ ಎನ್ನುವಂಥದ್ದು ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ಹಾಗೇನೆ ಕಾರ್ಯ ಇದೆ ಅಂತಾದರೆ ನಾವು ಮನುಷ್ಯ ಯಾವುದೇ ಕಾರ್ಯವನ್ನು ಸುಮ್ಮನೆ ಮಾಡೋದಿಲ್ಲ. ಯಾವ ಮನುಷ್ಯ ಅಂತಲ್ಲ, ಜೀವಿಗಳೇ ಬಂತು, ಎಲ್ಲ ಚರಾಚರ ಪ್ರಾಣಿಗಳು ಕೂಡ ಯಾವುದಾದರೂ ಒಂದು ಕಾರ್ಯವನ್ನು ಮಾಡುತ್ತೆ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ. ಅದನ್ನು ಹೇಳ್ತಾರೆ ಕಾರಣಂ ವಿನ ಕಾರ್ಯಂ ನ ಉತ್ಪದ್ಯತೆ. ಕಾರಣ ಇಲ್ಲದೆ ಕಾರ್ಯ ಉತ್ಪದ್ಯತೆ, ಅಂದರೆ ಕಾರ್ಯ ಅನ್ನೋದು ಉಂಟಾಗೋದೇ ಇಲ್ಲ. ಆದ್ದರಿಂದ ಕಾರ್ಯರೂಪಸ್ಯ ಪ್ರಪಂಚಸ್ಯ ಕಾರಣಂ ಅಕ್ಷರಂ ಬ್ರಹ್ಮ ಇತಿ ಫಲಿತಂ. ಆದ್ದರಿಂದ ಈ ಕಾರ್ಯದ ಈ ಪ್ರಪಂಚಕ್ಕೆ ಕಾರಣವೇ ಅಕ್ಷರ ಅಥವಾ ಬ್ರಹ್ಮ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ತಸ್ಯ ಕಾರಣೀಭೂತಸ್ಯ ಬ್ರಹ್ಮಣಃ ಸ್ವಸ್ವರೂಪಂ ಅಕ್ಷರಂ ಶಬ್ದೇನ ಅಭಿಹಿತಂ. ಯಾವ ಬ್ರಹ್ಮನಿಂದ, ಇಲ್ಲಿ ಬ್ರಹ್ಮ ಅಂದ ತಕ್ಷಣ ನಮಗೆ ಗೊತ್ತಿರುವಂತಹ 4 ತಲೆಯನ್ನು ಹೊಂದಿರುವಂತಹ ಬ್ರಹ್ಮ ಅಂತ ಅರ್ಥ ಅಲ್ಲ. ಇಲ್ಲಿ ನಿಮ್ಮ ಪಾಠದಲ್ಲೇನೆ ಕೊನೆಯಲ್ಲಿ ಆಮೇಲೆ ಹೇಳ್ತಾರೆ, ಏನು ಬ್ರಹ್ಮನ ಲಕ್ಷಣವನ್ನು ಹೇಳ್ತಾರೆ. ಎಂಥವನು ಆ ಬ್ರಹ್ಮ, ಹೇಗಿದ್ದಾನೆ ಅವನು ಅನ್ನೋದನ್ನು ವರ್ಣಿಸ್ತಾರೆ. ಚತುರ್ಮುಖ ಬ್ರಹ್ಮ ಅಥವಾ ಇಲ್ಲಿ ತ್ರಿಮೂರ್ತಿಗಳಲ್ಲಿ ಬರುವಂತಹ ಬ್ರಹ್ಮ ಅಂತ ನೀವು ಕಲ್ಪನೆ ಮಾಡ್ಕೋಬಾರ್ದು. ಹಾಗಾದರೆ ಇಲ್ಲಿ ಬ್ರಹ್ಮ ಅಂತಂದರೆ ಪರಬ್ರಹ್ಮ ಸ್ವರೂಪಿ ಅಂತಲೇ ಅರ್ಥ. ಅಂತಹ ಈ ಪ್ರಪಂಚದ ಸೃಷ್ಟಿಗೆ ಕಾರಣೀಭೂತನಾದಂತಹ ಬ್ರಹ್ಮ ತನ್ನ ಸ್ವರೂಪವನ್ನು ಅಕ್ಷರ ಎನ್ನುವಂತಹ ಶಬ್ದದಿಂದ ಈ ಉಪನಿಷತ್ನಲ್ಲಿ ಕರೆದಿದ್ದಾರೆ. ಅಂದರೆ ಆ ಪರಬ್ರಹ್ಮ ಸ್ವರೂಪಿಯಾದಂತಹ ಬ್ರಹ್ಮನಿಗೆ ಇನ್ನೊಂದು ಹೆಸರು ಅಕ್ಷರ ಅಂತ ಈ ಉಪನಿಷತ್ತು ಹೇಳುತ್ತೆ. ಹಾಗೇನೆ ಈ ಬ್ರಹ್ಮನ ಅವಿನಾಶತ್ವಂ, ಅಂದರೆ ಆ ಬ್ರಹ್ಮನಿಗೆ ನಾಶ ಎನ್ನುವಂತಹದ್ದಿಲ್ಲ ಅನ್ನುವಂಥ ಅನೇಕ ವಿಚಾರಗಳು ನಿಮ್ಮ ಪಾಠದಲ್ಲೇ ಬರುತ್ತೆ. ಆವಾಗ ಅದನ್ನು ನೋಡ್ತಾ ಹೇಳ್ತಾ ಹೋಗ್ತೇನೆ. ಹಾಗಾದರೆ